ಕಲಿತ ಕೈಗೆ ಕಿರುಕುಳ ಕೊಟ್ಟು ಸಂಕಟ ಪಡುವುದು ಬೇಡಪ್ಪ. ಪೆನ್ನು ಹಿಡಿಯುವ ಕೈಗೆ ರಂಟ ಹಿಡಿಯುವ ಆಸೆ ನಿನಗೇಕಪ್ಪ, ನಿನಗೇಕೆ? ಅಣ್ಣ, ಈ ನಮ್ಮ ನಾಡಿನಲ್ಲಿ ಎಷ್ಟೋ ಜನ ರೈತನ ಮಕ್ಕಳು ಇದೇ ಮಣ್ಣಿನಲ್ಲಿ ದುಡಿಯುತ್ತಿದ್ದಾರೆ. ನಾವು ಕಲಿತವರು ಎಂದು ಮೇಗೆ ಸೇಂಟ್ ಹಾಕಿಕೊಂಡು ಮನೆಯಲ್ಲಿ ಅಪ್ಪ ದುಡಿದಿಟ್ಟ ಹಣವನ್ನು ನಮ್ಮ ಚಟಕ್ಕೆ ಖರ್ಚು ಮಾಡಿಕೊಂಡು ತಿರುಗುವ ತಿರುಗನಲ್ಲಣ್ಣ ಈ ನಿನ್ನ ತಮ್ಮ. ದೇಶಕ್ಕೆ ಅನ್ನ ಹಾಕುವ ಅನ್ನದಾತರ ಹೊಟ್ಟೆಯಲ್ಲಿ ಹುಟ್ಟಿದ ರೈತನ ಮಗ ನಾನು. ಅಣ್ಣ, ನೀನೇ ಹೇಳಿದ ಹಾಗೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡದೆ ಈ ಭೂತಾಯಿಯನ್ನು ನಂಬಿ ದುಡಿದರೆ ನಂಬಿದವರನ್ನು ಯಾವತ್ತೂ ಕೈ ಬಿಡುವುದಿಲ್ಲವೆಂದು ನೀನೇ ಹೇಳಿದ ಮಾತನ್ನು ಮತ್ತೆ ಬಿಟ್ಟಿಯಾಗ. ಅದು ಹಾಗಲ್ಲ ಭದ್ರ. ನಾನು ನಿನ್ನ ಹಾಗೆ ಈ ಮಣ್ಣನ್ನು ನಂಬಿ ಹಗಲಿರುಳು ಕಷ್ಟಪಟ್ಟು ದುಡಿದೆ. ಏನು ಪ್ರಯೋಜನ? ಮೈ ತುಂಬ ಸಾಲ ಮಾಡಿಕೊಂಡು ಸಾಲ ತೀರಿಸಲಾಗದೆ ಹಗಲಿರುಳು ಒದ್ದಾಡುತ್ತಿದ್ದೇನೆ. ಇನ್ನು ಎಷ್ಟೋ ಜನ ರೈತರು ಸಾಲ ಸುಣ್ಣ ಮಾಡಿ ಈ ಭೂತಾಯಿ ಒಡಲಿಗೆ ಸುರಿದು ಸುಣ್ಣವಾಗಿದ್ದಾರಪ್ಪ, ಸುಣ್ಣವಾಗಿದ್ದಾರೆ. ಇತ್ತ ಸಾಲಗಾರ ಕಾಟ ತಾಳಲಾರದೆ ಎಷ್ಟೋ ಜನ ರೈತರು ವಿಷ ಕುಡಿದು ಸಾಯುತ್ತಿದ್ದಾರೆ ತಮ್ಮ, ವಿಷ ಕುಡಿದು ಸಾಯುತ್ತಿದ್ದಾರೆ. ಅಣ್ಣ, ರೈತ ಸಾಯುತ್ತಿರುವುದು ಈ ಭೂತಾಯಿ ಕೊಟ್ಟ ಬೆಳೆ ಎಂದಲ್ಲಣ್ಣ, ಅವನು ಬೆಳೆದ ಬೆಳೆಗೆ ಮಾರ್ಕೆಟಿನಲ್ಲಿ ಸರಿಯಾದ ಬೆಲೆ ಸಿಗದಿದ್ದರಿಂದ. ಅಣ್ಣ, ಅಷ್ಟೇ ಏಕೆ ನಮ್ಮ ರೈತ ಕಷ್ಟಪಟ್ಟು ಸಾಲ ಮಾಡಿ ಬೀಜ ಗೊಬ್ಬರಗಳನ್ನು ತಂದರೆ ಅದರಲ್ಲೂ ಕೂಡ ಮಿಶ್ರಣ ಮಾಡಿ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಭಾಷಣ ಬಿಗಿದು ಅದೇ ಬೆನ್ನೆಲುಬನ್ನು ಮುರಿಯುತ್ತಿರುವ ಈಗಿನ ಸರ್ಕಾರವೇ ರೈತನ ಆತ್ಮಹತ್ಯೆಗೆ ಮೂಲ ಕಾರಣ. ಅಣ್ಣ, ಈ ನಮ್ಮ ಭಾರತ ರಾಜಕೀಯದಲ್ಲಿ ತಮ್ಮ ತಮ್ಮ ಸೀಟೆಯಾಗಿ ಹೊಡೆದಾಡುತ್ತಾರೆ ವಿನಃ ಈ ರೈತನ ಕೂಗವರಿಗೆ ಕೇಳುತ್ತಿಲ್ಲಣ್ಣ, ಕೇಳುತ್ತಿಲ್ಲ. ಹೌದು ತಮ್ಮ, ಹೌದು. ನೀ ಹೇಳುವ ಮಾತು ನಿಜವಿದೆ. ಈಗಿನ ಸರಕಾರ ತಾ ಕೊಡುವ ಬೀಜ ಗೊಬ್ಬರದ ಬೆಲೆ ಮಾತ್ರ ಗಗನಕ್ಕೇರುತ್ತಿದೆ. ಆದರೆ ನಾವು ಬೆಳೆದ ಬೆಳೆಗೆ ಬೆಲೆಯೇ ಇಲ್ಲದಂತಾಗಿದೆ. ಇದೇ ರೀತಿ ಮುಂದುವರಿಯುತ್ತಾ ಹೋದರೆ ನಮ್ಮಂತ ರೈತರು ಬದುಕುವುದಾದರೂ ಹೇಗೆ ತಮ್ಮ, ಹೇಗೆ? ಹೌದ್ರಿ, ನೀವು ಸರಿಯಾಗಿ ಹೇಳಿದ್ರಿ. ನಮ್ಮ ರೈತ ಕುಟುಂಬದವರು, ನಮ್ಮಂಥ ಬಡವರು ಸಾಕಷ್ಟು ವಿದ್ಯಾಭ್ಯಾಸ ಕಲಿತಿದ್ದಾರೆ. ಆದರೆ ಕೆಲಸ ಸಿಗದೆ ಸೋಮಾರಿಗಳಂತೆ ಬೀದಿ ಬೀದಿ ತಿರುಗ್ತಾ ಇದ್ದಾರಲ್ಲ, ಇದಕ್ಕೆಲ್ಲ ಕಾರಣ ಈ ಸರ್ಕಾರ ಮನಸ್ಸು ಮಾಡಿ ನಿರುದ್ಯೋಗಿಗಳಿಗೆ ಅವ್ರು ಏನಾದರೂ ಕೆಲಸ ಕೊಟ್ಟಿದ್ರೆ ರೀ, ನಮ್ಮ ದೇಶ ಬಡತನದಿಂದ ಉದ್ಧಾರ ಆಗ್ತಿತ್ತು ರೀ, ಉದ್ಧಾರ ಆಗ್ತಿತ್ತು. ನಿಜ ಅಮ್ಮ, ನಿಮ್ಮ ಮಾತು ನಿಜ. ಈಗಿನ ಸರ್ಕಾರ ನಾವು ಕೊಡುವ ಲಂಚಕ್ಕೆ ಬೆಲೆ ಕೊಡುತ್ತದೆ ವಿನಃ ನಾವು ಕಲಿತ ವಿದ್ಯೆಗೆ ಬೆಲೆನೇ ಇಲ್ಲದಂತಾಗಿದೆ. ದುಡ್ಡೇ ದೊಡ್ಡಪ್ಪ, ವಿದ್ಯೆ ಅವರಪ್ಪ ಅನ್ನುವ ಗಾದೆ ಬದಲಾಗಿ ವಿದ್ಯೆ ಕಲಿತವನಿಗೆ ಬುದ್ಧಿ ಇಲ್ಲ, ರಾಜಕೀಯ ಮಾಡುವವನಿಗೆ ಬಡತನವಿಲ್ಲ ಎನ್ನುವಂತಾಗಿದೆ ಈಗಿನ ವಿದ್ಯಾವಂತರ ಪರಿಸ್ಥಿತಿ. 100ಕ್ಕೆ 100ರಷ್ಟು ಸತ್ಯ ನಿನ್ನ ಮಾತು. ವಿದ್ಯೆ ಇಲ್ಲದವರ ಬಾಳು ಹತ್ತಿಗಿಂತ ಕೀಳು ಎನ್ನುವ ಮಾತು ಬದಲಾಗಿ ವಿದ್ಯೆ ಕಲಿತವರ ಬಾಳು ಹೇಸರ ಕತ್ತೆಗಿಂತಲೂ ಕೀಳು ಎನ್ನುವ ಹಾಗೆ ಆಗಿದೆ ಈಗಿನ ವಿದ್ಯೆ ಕಲಿತವರ ಪರಿಸ್ಥಿತಿ. ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಕಷ್ಟಪಟ್ಟು ಓದಿ ಭೂಮಿಗೆ ಭಾರವಾಗಿ ಬದುಕುತ್ತಿರುವ ನಮ್ಮಂತ ನಿರುದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ ನಮ್ಮ ಭಾರತ ದೇಶದಲ್ಲಿ ಹೆಚ್ಚಾಗಿದೆ. ಸರಿಯಾಗಿ ಹೇಳಿದೆ. ಆದರೆ ಈಗಿನ ಸರ್ಕಾರಕ್ಕೆ ಬೇಕಾಗಿರೋದು ತಮ್ಮ ತಮ್ಮ ಕುರ್ಚಿಗಾಗಿ ಬಡದಾಡ್ತಾರ ವಿನಃ ನಮ್ಮಂಥ ರೈತರನ್ನ ಉದ್ಧಾರ ಮಾಡೋದಾಗ್ಲಿ, ಈತ ಸಮಾಜ ಉದ್ಧಾರ ಮಾಡೋದಾಗ್ಲಿ ಅವರಲ್ಲಿ ಸ್ವಲ್ಪ ಕೂಡ ಕಲ್ಪನೆ ಇರೋದಿಲ್ಲ. ಯಾವಾಗ ನೋಡಿದ್ರು ತಮ್ಮ ಸೇಟಿಗಾಗಿ ಬಡದಾಡ್ತಾರೆ. ಹೌದು ಲಲಿತಾ, ನೀ ಹೇಳುವ ಮಾತು ನಿಜವಿದೆ. ಈಗಿನ ಸರ್ಕಾರ ಜಾತಿ ಎಂಬ ದಾರದ ಮೇಲೆ ನಿಂತು ಹೊಯ್ದಾಡುತ್ತಿದೆ. ಇದು ನಮ್ಮ ದೇಶ, ಇದು ನಮ್ಮ ನಾಡು, ಇದು ನಮ್ಮ ಊರು ಎನ್ನುವ ಬದಲು ಇದು ನಮ್ಮ ಪಕ್ಷ, ಇದು ನಮ್ಮ ಜಾತಿ ಎಂದು ನಾವೇ ಹೊಡೆದಾಡುತ್ತಿದ್ದೇವೆ. ಇದು ನನ್ನದು, ಇದು ನನ್ನದು ಎಂದು ಬಾಳದಿರಯ್ಯ, ಇದು ನಮ್ಮದು, ಇದು ನಮ್ಮದು ಎಂದು ಬಾಳಿರಯ್ಯ ಎಂದು ಬಸವಣ್ಣನವರು ಹೇಳಿದ ಮಾತನ್ನು ನಾವು ಅರಿತು ಬಾಳಬೇಕು ತಮ್ಮಂದಿರೇ, ನಾವು ಅರಿತು ಬಾಳಬೇಕು. ಅಣ್ಣ, ಜಾತಿ ಯಾವುದಾದರೇನು, ಪಕ್ಷ ಯಾವುದಾದರೇನು, ಪಕ್ಷಕ್ಕೆ ನಿಂತ ವ್ಯಕ್ತಿ ನಿಯತ್ತಿದ್ದರೆ ಸಾಕು ಈ ನಮ್ಮ ದೇಶಕ್ಕೆ ಉಸಿರು ಬಂದಂತಾಗುತ್ತದೆ. ನಾವು ಭಾರತೀಯರು ಎಲ್ಲರೂ ಒಂದೇ ಜಾತಿ ಎಂದು ತಿಳಿದು ಒಳ್ಳೆಯ ವ್ಯಕ್ತಿಯನ್ನು ಹುಡುಕಿ ಓಟು ಹಾಕಿದರೆ ನಾವು ಹಾಕಿದ ಓಟಿಗೆ ಬೆಲೆ ಸಿಕ್ಕಂತಾಗುತ್ತದೆ ಅಣ್ಣ, ಬೆಲೆ ಸಿಕ್ಕಂತಾಗುತ್ತದೆ. ಹೌದು ಅಣ್ಣ, ನಮ್ಮ ದೇಶದ ಪ್ರತಿಯೊಂದು ಪ್ರಜೆಗಳ ಓಟು, ಒಂದು ಓಟಿಗೆ 100 ಕೋಟಿಯಷ್ಟು ಬೆಲೆ ಇದೆ. ಇಂಥ ಬೆಲೆ ಇರುವ ಓಟುಗಳನ್ನು ಕೇವಲ ಒಂದು ಸಾರಾಯಿ ಬಾಟ್ಲಿಗೆ ಮಾರಾಟ ಮಾಡುತ್ತೇವೆ ಎಂದರೆ ನಮಗಿಂತ ಕೆಟ್ಟ ಪ್ರಾಣಿ ಯಾವುದೆಂದು ನಾವೇ ತಿಳಿದುಕೊಳ್ಳಬೇಕಾಗಿದೆ, ನಾವೇ ತಿಳಿದುಕೊಳ್ಳಬೇಕಾಗಿದೆ.
ಯಾಕೆ ಇಷ್ಟೊಂದು ನೊಂದುಕೊಂಡು ಈ ರಾಜಕೀಯದ ಬಗ್ಗೆ ಮಾತಾಡ್ತೀಯ? ಇದು ಯಾವುದೂ ಬೇಡಪ್ಪ. ಈ ಭೂಮಿ ತಾಯಿ ಒಂದೇ ಒಂದು ಸಲ ಕಣ್ತೆರೆದು ನೋಡಿದ್ರೆ ಸಾಕು, ನಮ್ಮಂಥ ರೈತರ ಬಾಳು ಬಂಗಾರದ ಕಡಲಾಗುತ್ತಪ್ಪ, ಬಂಗಾರದ ಕಡಲಾಗುತ್ತೆ. ಹೀಗಿರುವಾಗ ಅವ್ರ ವಿಷಯ ನಮಗೆ ಯಾಕಪ್ಪ ಬೇಕು? ಬರ್ರಪ್ಪ, ಇವತ್ತು ಹಬ್ಬ ಐತಿ ಅಂತ ಮನ್ಯಾಗ ಹೋಳಿಗೆ ಊಟ ಮಾಡೇನಿ. ಹೋಳಿಗೆ ಊಟ ಮಾಡಿ. ಆಯ್ತು ನಡೆಯತ್ತಿಗೆ. ಏನಪ್ಪ ಇಷ್ಟೊಂದು ಸಂತೋಷವಾಗಿದೆ? ಯಾರು ಹಾಡು ಕುಣಿಯೋದೇನು ಬೇಡನ್ರಪ್ಪ. ಊಟ ಅಂದ್ಕೊಳ್ಳಿ ಮೊದಲು ಓಡಿ ಹೋಗ್ತಿರಲ್ಲ, ಅಷ್ಟು ಹಸುವಾಗಿದೆ ಅನ್ರು ಮೈದನ. ಇದೇ ಸಂತೋಷದ ಸಮಯದಲ್ಲಿ ಒಂದು ಹಾಡನ್ನು ಆಡಬಾರದೆ? ಆಯ್ತು ರೀ, ಹಾಗೆ ಆಗಲಿ. ಆಯ್ತು ನಡೆಯತ್ತಿ, ಹೋಗುವ.
ओए कौन रे उन्हें ಕಂಡ ಬಂಡ ರಂಡಿಯರ ದೇಹದ ಸುಖವುಂಡ ಹಣ್ಣೀರ ಈಗಿನ ಕಾಲದಲ್ಲಿ ಗೊತ್ತಿದ್ದವನಿಗೆ ಮಾತ್ರ ತುನಿ ಎನ್ನುತ್ತಾರೆ. ಅದರಂತೆ ಎದೆಯಲ್ಲಿ ದಮ್ಮಿದ್ದವನಿಗೆ ತುನಿ ಎನ್ನುತ್ತಾರೆ. ಬಣ್ಣ ಬಣ್ಣದ ಹಕ್ಕಿಗಳ ಕಾಲಿಗೆ ಕೊಕ್ಕೆಯನ್ನು ಹಾಕಿ ನನಗಿಷ್ಟದಂತೆ ನೆಕ್ಕಿ ಅದರ ರುಚಿಯನ್ನು ನೋಡಿ ಅದೇ ಹಕ್ಕಿಯ ಪುಕ್ಕವನ್ನು ಕಿತ್ತು ಕುಪ್ಪಚ್ಚಿ ಗೂಡಿನಲ್ಲಿ ಕದ್ದು ಬಿಟ್ಟು ಬರುವನಿಗೆ ಬುದ್ಧಿವಂತ ಎನ್ನುತ್ತಾರೆ. ಈ ಬುದ್ಧಿವಂತನ ತಲೆಯಲ್ಲಿ ವಿದ್ಯೆ ಇದೆ ಎಂದು ಸದ್ದಿಲ್ಲದೆ ನನ್ನನ್ನು ಈ ಊರಿಗೆ ಕರೆತಂದೆಯೋ ಪಾಟೀಲ್? ಸಿಟಿಯಲ್ಲಿದ್ದ ಶಿವವನ್ನು ತಂದು ನಿನ್ನ ಫ್ಯಾಕ್ಟರಿಯ ಮ್ಯಾನೇಜರ್ನಾಗಿ ಮಾಡಿದ್ವಿ. ನಿನಗೇನು ಗೊತ್ತು? ಹಸಿದು ಕೊಂಡ ಸಿಂಹ ಹುಲ್ಲು ತಿನ್ನುತ್ತದೆ ಅಂದರೆ ಅದು ನಿನ್ನ ಮುಟ್ಟಾಳತನ. ಬಣ್ಣ ಬಣ್ಣದ ಈ ಲೋಕದಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನೀಡಿ ಕಾಮತೆ ತೀರಿಸಿಕೊಳ್ಳುವ ಕಾವಿ ತೊಟ್ಟ ಕಪಟ ಸನ್ಯಾಸಿಯನ್ನು ನಂಬಬಹುದು. ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಹೇಳಿ ಸರ್ಕಾರದ ಕಣ್ಣಿಗೆ ಮಣ್ಣೆರಚಿ ಕೂದಲ ಲಕ್ಷ ಲಕ್ಷ ಅಡ್ಡ ಲಂಚ ಪಡೆದು ಅದೇ ಲಕ್ಷದಿಂದ ಕೋಟ್ಯಾಧಿಪತಿಯಾಗಿ ಮೂರಂತಸ್ತಿನ ಬಿಲ್ಡಿಂಗ್ ಕಟ್ಟಿಕೊಳ್ಳುವ ಕಾಕಿ ಕೊಟ್ಟ ಕೈವರನ್ನು ನಂಬಬಹುದು. ಆದರೆ ಜನಸೇವೆ ಜನಾರ್ದನ ಸೇವೆ ಎಂದು ಹೇಳಿ ಇಲೆಕ್ಷನ್ ಪೂರ್ವದಲ್ಲಿ ಬಡವರಿಗೆ ಆಶ್ವಾಸನೆಯನ್ನು ಕೊಟ್ಟು ಹುಚ್ಚ ಸಿಕ್ಕ ಕೂಡಲೇ ಸರ್ಕಾರದ ಖಜಾನೆಯನ್ನು ಲೂಟಿ ಮಾಡುವಂತ ರಾಜಕೀಯ ನಂಬುವುದು ಬಹಳ ಕಷ್ಟ. ಗೆದ್ದಿರುಳು ಕಟ್ಟಿದ ಅರಮನೆಯಲ್ಲಿ ಘಟಸರ್ಪ ಸೇರಿ ಅದನ್ನು ನಾಶ ಮಾಡಿ ತನ್ನ ಮನೆಯನ್ನಾಗಿ ಮಾಡಿಕೊಳ್ಳುತ್ತದೆ. ನಿನ್ನ ಅರಮನೆಯಲ್ಲಿ ಇಟ್ಟುಕೊಂಡೆ ಇಡೀ ನಿನ್ನ ಸರ್ವ ಆಸ್ತಿಯನ್ನು ದೋಚಿಕೊಂಡು ಹೋಗದಿದ್ದರೆ ನನ್ನ ಹೆಸರು ಉಗ್ರ ನರಸಿಂಹನೇ ಅಲ್ಲ. ಪಾಟೀಲ ನಂಬಿಕೊಂಡು ಸೂಟ್ ಕೇಸ್ನಲ್ಲಿ ಒತ್ತಡಗಳನ್ನು ಮಾರಲಿಕ್ಕೆ ಕಳಿಸಿದ್ದಾನೆ. ಹೇ ಪಾಟೀಲ, ಮುಂದೆ ನೋಡು ಈ ನರಸಿಂಹನ ಚಮತ್ಕಾರ.
हाँ पाटिल का आदमी हूँ। ए, तुम्हारा नाम क्या रे? अरे मेरा नाम नरसिंह है, नहीं तो फोन करको पाटिल को। तेरा भाई, एक मिनट। हेलो, नमस्ते पाटिल साहब, नमस्ते। मैं लाल मातनाಡುತ್ತಿರುವುದು। वो तुम्हारा आदमी है क्या? उसका नाम नरसिम्हा है। ये तरह निम्म हुಡುಗ? हाँ है क्या? ठीक है। अच्छा अच्छा। अरे मदन भाई, ಈಗಲಾದರೂ ನಂಬಿಕೆ ಬಂತೆ ನನ್ನ ಮೇಲೆ? हाँ नरसिम्हा भाई, मेरा शक पूरा हुआ। डायमंड है, वो निकालो, मैं भी देखता हूँ। हाँ देखो भाई। अच्छा अच्छा ठीक है, ये तुम्हारा पैसे ले, वो हमारा डायमंड दे। भाई मैं चलता, फिर एक दिन मिलेंगे। हाँ मदन भाई, मिलेंगे मिलेंगे, जरूर मिलेंगे। तुम ठीक से जाओ। अच्छा ओके। सॉरी मदन भाई, सॉरी। ओ भगवान, इस मदन भाई को आपका मुक्ति दे। ಚಂಚಲ ಚಲುವಿ ನನ್ನುಡುಗಿ ಮಕ್ಕಳ ಹೈಸ್ಕೂಲ ಸಾಲಿಗೆ ನಾಯಕನೆಲ್ಲವ ಹಾದಿಗೆ ಹಸಿರಿನ ಚಂದನ ಸ್ಮೈಲಿಗೆ ನಿರ್ಮಲ ಕಟ್ಟಿಕೊಂಡ ನಿರ್ಮಲ ದರ್ತಿ ನನ್ನ ಬರುತ್ತಿದ್ದಳು ಸೈಕಲ್ ಕೊಡುತ್ತ ಬರುತ್ತಿದ್ದಳು. ಯಾರಾದ್ರೂ ಕಂಪನಿಗೆ ನಂಬಲೆಲ್ಲವರು ಯಾರು ನಾ ಬಾಳ ಹಚ್ಚಕೊಂಡ ನನ್ನ ಬಲದೂರ ನಾ ಬಾಳ ಹಚ್ಚಕೊಂಡ ನನ್ನ ಬಲದೂರ. ಏ ಹಗಲಿ ರಾತ್ರಿ ಗುಟ್ಟಿ ಗುಟ್ಟಿ ಕುಟ್ಟಪ್ಪ ಅಂತ ಹೇಳ್ತಿರ್ತ, ಗುಟ್ಟಿ ಗುಟ್ಟಿ ಕಾಂಡ ಛೇ 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 ಮುಂಜಾನೆ ಅದು ಯಾರು ಮಸಡಿ ನೋಡಿನೋ ಏನೋ, ನಾನು ಕುಟ್ಟ ವಿಷಯ ನಿನ್ನ ಕದ ತೆಗೆದ್ರೆ ಛೇ 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 ಕಸ ಹೊಡೆದು ಉದಿನ ಕಡ್ಡಿ ಹಚ್ಚಿ ಕೌಸಲ್ಯ ರಾಮ ಪೂರ್ವ ಸಂಧ್ಯಾ ಸಮರ್ಥತೆ ಅತ್ಯಂತ ನರಸ್ಯ ಸೂಲಂ ಕರ್ತವ್ಯ ದಯಮಾಲಿ ಅನ್ನದ್ರಾಗ ಬಂದು ನೋಡಿ ಒಂದು ಗಿರಾಕಿ ತವಾರಿ ಎಲ್ಲ ಮೇಲಿದ್ಲ ಏನ ಹಿಂಗ 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 ಅರ್ಧ ಕೆಜಿ ಮೆಣಸಿನಕಾಯಿ
ತಂದಾಳ್ರಿ. ಯಾಕೆ ಹಂಗ ಬರ್ತೀವಿ ಅಂತಂದ್ರ ಆ ಸಜ್ಜನ್ ಮೆಂಬರ್ ಒಬ್ಬತ್ತ ಕಂಡ್ರಿ ಶಾಣಪ್ಪ ಒಬ್ಬತ್ತ ಹಿಂದಾಗ ಅಂತ ಬಿದ್ದು ಬಿಟ್ರ. ಬೇಯಮ್ಮ ಯಾಕೆ ಓಡಿ ಬರ್ತೀವಿ? ಎಲ್ಲರ ಬಿದ್ದು ಏನಾರ ಮಾಡ್ಕೊಂಡಿದಿ ಅನ್ನ. ಯಪ್ಪ ನಿನ್ನೆ ಏನ ಅರ್ಧ ಕೆಜಿ ಮೆಣಸಿನ್ಕಾಯಿ ಕೊಟ್ಟವ್ ಎರಡು, ಇವತ್ತು ನನ್ನ ಚೀಲ್ಗೆ ಗಂಟು ಬಿದ್ದವ ಮರ ಎಲ್ಲ ಬಿಡಕ. ಚೇ 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 ಬಾರವ್ವ ಕುಟ್ಕೋಕಿನಿ ಅಂತಂದ. ಆ ಗಿರಾಕಿನ ತಪ್ಪಿಸ್ಕೊಂಡೀನಿ. ಇಲ್ಲ ಬೇಕಿ ನಮ್ಮ ಹಳ್ಳಿಕೇರಿ ಅನ್ಸಾವತ್ರಿ 2 ಕೆಜಿ ತಂದ. ತಮ್ಮ 3 ಸಾಮಾನು ನಿನಗ ಹಾಕಿ ಕೊಟ್ಕೊಡು ಅಂತ. ಮತ್ ನೀವು ತಪ್ಪು ತಿಳ್ಕೊಂಡಿರಿ. ಎಣ್ಣೆ, ಉಪ್ಪು, ಬೆಳ್ಳುಳ್ಳಿ 3 ನಾನಾ ಕುಟ್ಕೊಡ್ಬೇಕ. ಚೇ 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 ಇನ್ನ ಬೇಕಂತ ಬಿದ್ದ್ರಿ. ಯಾರ್ ತಡಿಯುದ್ರ ಏನಾಗಿ ಬಿಯ್ಯವಕ್ಕನ್ನ ಬಾ 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 ಬೇಕಂತ ಬಂದ್ರಿ. ಇನ್ನು ನನ್ನ ಉಳ್ಸಲಂತ ಸುಮ್ಮನೆ ಕುಟ್ಟು ಕಳ್ಸಿ ನೋಡ್ರಿ. ಯಾರಿಗಂತ ಕುಟ್ಟು ಕಳ್ಸ್ಬೇಕ್ರಿ ಕಾರಣ? ಕಮಾವ ಜೈಲ ಮುಸಿರ ಜೈಲ ಕಮಾವ ಜೈಲ ಮುಸಿರ ಜೈಲ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ ಪ್ರೀತಿಯ ಪಾರ ಕುಡ್ಸಿದಾರ ಪ್ರೀತಿಯ ಪಾರ ಕುಡ್ಸಿದಾರ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ ಬದ ಕೈ ರಿಕ್ಷಾ ಬಲ. ಹೆಣ್ಣಾಗೈತಿ ಬರ್ತೀನ ಹೆಸರಿಡಕ ಸೂರ ಹೆಣ್ಮಗ ಅಂತೀವಿ. ಇನ್ನ ಹರ ಇಲ್ಲ ಶಿವಲ್ಲ ಈಗ ಕಾಲು ಇಟ್ಟಿ ಇನ್ನ ಹೆಣ್ಮಗು ಈಗ ನೀ ಚಲಾದಿ ನೀ ಇಟ್ಕರ ಮಕ್ಕೊಂಡಿದ್ದೀನ ಮಕ್ಕೊಂಡಿದ್ದೀನಿ. ರೊಟ್ಟಿ ತುರ್ಕ ಎತ್ತರ ಈಗಾಗ್ಯಾವ ಹುಡುಗ. ಯಾರ್ದಾರ ಯಾಕೆ ಕುಟ್ಟೋಲೆಕ್ಕ ಮೊದಲು ನಂದು ಕುಟ್ ಕಳ್ಸ್ ಬಾ. ಆ ರುಕ್ಕು ನೀನೊಬ್ಬ ಕೆಮ್ಮೆಗಿದ್ವಾ? ನಾನು ನಿನ್ನ ಕಣ್ಣಿಗೆ ಹೆಂಗೆ ಕಾಣ್ತೀನಿ ಅಂತೀನಿ. ಅಲ್ಲ ಕುಟ್ಟೋ ಸಾಮ್ ಗೆಟ್ಟೈತೆ ಅಂತಂದು ಹೇಳಿ ಕುಟ್ಟಿಸ್ಕೊಳಕ್ ಬಂದಿದಲ್ಲ. ಈಗ ಅವ್ರು ಹಿಂದೆ ಬಂದವ್ರು ಬಿಟ್ಟು ಮುಂದೆ ಬಂದವ್ರು ಕುಟ್ಟಿದ್ರ ಹಿಂದೆ ಬಂದವ್ರು ಸುಮ್ಮನೆ ಇರ್ತಾರಲ್ಲಿ ರುಕ್ಕು. ಅವ್ರೇನ್ ಮಾಡ್ತಾರ? ಅವ್ರೇನಂತಾರ? ಯಾಕ ಮಂದಿಗೆ ಹೆದ್ರ ಬಾಳೆ ಮಾಡವ ನೀನ, ಮಂದಿ ಕೇಳಿ ಬಾಳೆ ಮಾಡವ ನೀನ. ನೋಡು ನಾ ಹೇಳದ್ ಕೇಳು. ಈಕಿ ನಮ್ಮ ಭಾಳ ಹಳೆ ಸೊಸಿ. ಈಕೆ ಸಣ್ಣಕ್ಕಿದ್ದಂಗಿನ ನನ್ನ ಕಡೆನ ಕುಪ್ಪಿಸ್ಕೊಳಕ್ ಬರ್ತಾಳ. ಈಕಿನ ಮೊದ್ಲು ಕುಟ್ಟಿನ ಹಾಗೆ ನಿಮ್ದು ಕೊಡ್ತೀನಿ ಹೇಳ. ಮಂದಿಗೆ ಹೇಳು ಏಟೇ ಆಗ್ಲಿ ನಾನು ಸೋದರ ಸೊಸಿ ನಾ ಕುಟ್ಟಿ ಕಳಿಸ್ತೀನಿ ಅಂತ ಹೇಳು. ಹಂಗ ಹುರುಪ್ ಮಾಡಿ ಮಾಡಿ 3 ವರ್ಷ ಆತು ಉದ್ರಿ ಕುಟ್ಟಿಸ್ಕೊಂಡು ಹೊಂಟು. ನೋಡು ಮುಂದಿಂದೆಲ್ಲ ಹಿಂದಿಂದೆಲ್ಲ ಚುಕ್ತ ಮಾಡ್ತೀನಿ ಅಂದ್ರ ಮುಂದಿನ ಕುಟ್ಟು ಕಳ್ಸಲ್ಲ. ಇವು ಎರಡು ಅಲ್ಲಂದಿ ಸುಮ್ಮನ ಗದಿಗಿನ ಕಡೆ ರೈಟ್ ಎಣ್ಣೆ ಕೊಡೋದ್ರ ಮೇಲೆ ಬಿಸಿ ಕೆರೆ ಹಾಕಿ ಹೋಗಿತೀನಿ. ಮಾವ ಎದಕ್ಕಷ್ಟು ಬರೀ ರೊಕ್ಕ ರೊಕ್ಕ ಒಂದ ಸೋನ ಸಾಯ್ತಿದಿ? ನಿನಗೆ ಹಿಂದಿಂದು ಮುಂದಿಂದು ಆಗಿದ್ದು ಆಗೋದು ಎಲ್ಲ ರೊಕ್ಕ ಒಮ್ಮೆ ಚುಕ್ತ ಮಾಡಿ ಕೊಡ್ತೇನೆ ಅಂತ ಮೊದಲು ನನ್ನ ಖಾರ ಕೊಟ್ಟು ಕಳ್ಸಂದೆ. ನೋಡಬೇಕು ಅರ್ಜೆಂಟ್ ಬೇಕಂದ್ರ ಖಾರ ಪುಡಿ ಬೇಕಂದ್ರೆ ನಾವು ಅಂಕರ್ ಉದ್ರಿ ಕುಟ್ಟಂಗಿಲ್ಲ ಅಂದ್ರೆ ಕುಟ್ಟಂಗಿಲ್ಲ. ನಿನಗೆ ಅರ್ಜೆಂಟ್ ಖಾರ ಪುಡಿ ಬೇಕಂದ್ರ ನಿಮ್ಮ ಒಳ್ಳೆ ಇದರಲ್ಲೇ ಕುಟ್ಕೋಬೇಕು. ಅಯ್ಯ ನನ್ನ ಸೂರ್ ಸುಬೇದಾರ, ನಾನು ಒಳ್ಳೆ ಇದ್ದಿತ್ತಂದ್ರ ನಿನ್ನ ಹತ್ರ ಯಾಕೆ ಕುಟ್ಟಿಸ್ಕೊಳಕ್ ಬರ್ತಿದ್ದ? 3 ವರ್ಷದಿಂದ ಆತ ನಿನ್ನ ಹತ್ರ ಬೇನಾತೀನಿ ಕುಟ್ಟಿಸ್ಕೊಳಕ್. ನಿಮ್ಮ ಮನೆ ಒಳಕಲ್ಲ ಇಲ್ಲ ಅಲ್ಲ ನನ್ನ ಮನ್ಯಾಗ ಒಳಕಲ್ಲ ಐತಿ, ಆದ್ರ ಮಾಡುವುದ ಐತಿ. ಆದ್ರ ಕುಟ್ಟಾಗ ಹಾರಿಕೋಲು ಬೇಕಲ್ಲ, ಎಲ್ಲಿ ಬರಲ್ಲ ಯಾರು ಹುಡುಕೋತಾಗಿಲ್ಲ. ಅದಕ್ಕೆ ಯಾಕೆ ಹಾರಿಕೋಲ? ಅಲ್ಲಿ ಮ್ಯಾಗ ನೋಡಿ ಹೋದ್ರು ಕುಂಟ ಕಾಸಪ್ಪ ಮಾದೇವಪ್ಪ ಕಾಸಪ್ಪಂದೈತಿ. ನಡುಕ್ ನೋಡಿ ಬೇಕಾದ್ರೆ 70 ಮಾದೇವಪ್ಪಂದೈತಿ. ಯಾವಾಗ ನೋಡಿ ಬೇಕಾದ್ರೆ ಚಳಿಗಾರ ಬಸಪ್ಪ ಒಂದೈತಿ. ಯಾವ್ದು ಬೇಕು ಅವ್ನು ಅಡ್ಜಸ್ಟ್ ಮಾಡ್ಕೆ ಹೋಗು. ಏಯ್ಯ ನಾ ಅಲ್ಲೇ ಬಾಯಿ ಬಂದಾಗ ಎದಕ್ ಸುಮ್ಮನೆ ಬಾಯಿ ಬಂದಾಗ ಮಾತಾಡಕ್ ಹೋಗಿದ್ದಿ ನೋಡು. ನಾನು ಹೇಳಿದೆ ನಮ್ಮ ಅಪ್ಪಗ, ಯಪ್ಪ ಅವ್ರ ಮನೆಗೆ ಇವ್ರ ಮನೆ ಹಾರಿಕೊಲ್ ತೊಗೊಂಬಂದು ಕೊಡ್ತೀನಿ ಕುಂತು ಕೊಡ್ತೀನಿ ಅಂದ್ರೆ ನಮ್ಮ ಅಪ್ಪ ಏನದ ಗೊತ್ತನು? ಬ್ಯಾಡವಾ ಮಗ ನಿಂದು ಎಳೇ ನಡ ಐತಿ, ನಡಕ್ಕೆ ಏನಾರ ಆತಂದ್ರ ನಾಳೆ ನಿನ್ನ ಮದ್ವಿ ಮಾಡಿ ಹೆಂಗ ದಬ್ಬಬೇಕು ಬೇಡ, ಅದಕ್ಕೆ ನೀ ಕುಂತು ಕುಟ್ಟು ಬೇಡವಾ ನಿಂತು ಕುಟ್ಟಿಸ್ಕೊಂಬ ಅಂತ ನಮ್ಮ ಅಪ್ಪ ಹೇಳಿದ. ಅದಕ್ಕ ಆ ಮೂಲಿ ಮನಿ ಹನುಮ ಸಣ್ಣವಕ್ಕ ಚಿಕ್ಕವಕ್ಕ ಅದಲ್ಲ ಆಕಿ ತಗೊಂಡು ಹೋಗ್ಯಾಳ. ಹೋದಕ್ಕೆ ಕಳ್ಕೊಂಡು ಬಂದು ಬಿಡದ. ಅದು ಇಲ್ಲ ಅದನ್ನ ಇಸ್ಕೊಂಡು
ಅದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗಿತ್ತು. ಅಯ್ಯ ಅದನ್ನ ಇಸ್ಕೊಂಡು ಆ ಹನುಮಂದು ತಗೊಂಡು ಈಟ ಐತಿಕಿದ್ ಆಕಿದ್ ಭಾಳ ಉದ್ದನೇ ಇಲ್ಲ. ಆ ಉದ್ದನ ಹಿಡ್ಕೊಂಡು ಬೀಸಾಕ್ ಬರ್ಲಿಕ್ಕೆ ಕುಟ್ಟಾಕ್ ಬರ್ಲಿಕ್ಕೆ ತಗೊಂಡು ಏನೋ ಮಾಡ್ಲಿ ನಾನು ಅಂತೀನಿ. ಓ ನಿಮ್ಮವ್ರು ಅಲ್ಲದೆ ಎಷ್ಟು ದಿನ ಹಾರಿಕೋಲ್ ಇಸ್ಕೊಂಡದ ಬರೀ ಒಳ್ಕೊಲ್ ಇಟ್ಕೊಂಡ್ ಕೂತಿದ್ರಲ್ಲ, ಎಷ್ಟು ದಿನ ಹಾರಿಕೋಲೆಲ್ಲ ನಾ ಕೈಯಾಗಿ ಇಟ್ಕೊಂಡ್ ಕೂತಿದ್ರಿ ನಾ ಒಳ್ಕೋಲ. ಒಳಕೋಲ್ ಇಟ್ಕೊಂಡು ಏನೋ ಮಾಡ್ಬೋದಾಗಿತ್ತು. ಅದಕ್ಕೆ ಸಣ್ಣದೈತಿ ಏನ್ ಮಾಡಬೇಕು, ಎದಕ್ ಸುಮ್ಮನೆ ಬಾಯಿ ಬಂದಾಗ ಮಾತಾಡಿ ತಿಳಿದಾಗ ಮಾತಾಡ್ಕೋತೀನಿ. ನೋಡು ನಾ ಹೇಳದ್ ಕೊಡು, ನೀನೆ ಈಗ ನೀ ಹಾರಿಕೊಲಿಲಿ ನಿನ್ನಿದ್ರಲೆ ಕುಟ್ಟಿ ಕಳಿಸ್ತೀವಿ ಅಂದ್ರ ಅದ್ರ ರುಚಿನ ಬ್ಯಾರೆ ಇರ್ತಿತ್ತು. ಅಯ್ಯೋ ಹಿಂಗೆ ಹೆಣ್ಮಕ್ಳು ಮನ್ಯಾಗ ಒಳ್ಕಲ್ ಇದ್ರು ನಮ್ಮ ಹತ್ರ ಬಂದು ಕುಟ್ಟಿಸ್ಕೊಂಡ್ ಹೋಗ್ತಾರ. ಅಷ್ಟೇ ಅಲ್ಲ, ಗಂಡನ ಮನೆಗೆ ಹೋದವ್ರು ಜಾತ್ರೆಗೆ ಬರ್ಲಿ ಎತ್ತಕ್ಕೆ ಬರ್ಲಿ ಯಾವ್ದು ಬೇಕಾದ ಅದಕ್ಕೆ ಬರ್ಲಿ ಅವ್ನು ನನ್ನ ಹತ್ರ ಕುಟ್ಟಿಸ್ಕೊಂಡ್ ಹೋಗ್ತಾರ. ಯಾಕಂದ್ರ ನನ್ನ ಹಾರಿಕೋಲಿನ ರುಚಿ ಹಂಗೈತಿ. ಹಾರಿಕೋಲನೇ ಎಲ್ಲರ ಮರ್ಯಾದ ಏ ಮಾವ ಓ ಅದು ಏನದು ಹಾರಿಕೋಲು ಈ ಅಲ್ಲ ನೀವು ಅಲ್ಲ ಮಾವ, ನಿನ್ನ ಹಾರಿಕೋಲ ಹಿಂಗಿರ್ಬೇಕಾದ್ರ ಇನ್ನು ಕುಟ್ಟು ಮಷಿನ್ ಹೆಂಗಿರ್ಬೇಕು ಅಂತೀನಿ. ಹಾರಿಕೋಲ ರುಕ್ಕು 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 ಹಾರಿಕೋಲ್ ಅನ್ಸುತ್ತೆ ತೆಗಿಬೇಡ. ಯಾಕ ಏನಾತ ಏನಾತ್ ಕೇಳಿಲಿ, ಮೊನ್ನೆ ಅನುಭವ ಮುಂಡ್ರಿಗೆ ತಗೊಂಡು ಹಾರಿಕೋಲ್ ತಗೊಂಡು ಹೊಂಟಿದ್ಲು. ಆ ಹನುಮವ್ ನಿಂದ್ಯಾಕ ಹಾರಿಕೋಲ್ ತಗೊಂಡಲ್ಲಿ ಬ್ಯಾರೆ ಸಿಕ್ಕಿದ್ದಿಲ್ಲ ನಕ್ಕಿಗೆ ದಿನ ಕುಟ್ಟಿ ಕುಟ್ಟಿ ತುದಿ ಸಾರದಾಗಿತ್ತು ಹಣಿಸ್ಕೊಂಬರಕ್ ಹೊಂಟಿದ್ರು. ಕೇಳಿಲಿ ಹೇಳ ಮುಂದೇನಾತು ನೋಡಿಲಿ, ಅದನ್ನ ತಗೊಂಡು ಬಸ್ ಸ್ಟ್ಯಾಂಡ್ ಹೊಂಟ ನಮ್ಮ ಹನುಮಂತ ಉಪ್ಪಾರ ಗಾಡಿ ಫುಲ್ ಮಾಡ್ಕೊಂಡು ನಿಂತು ಬಿಟ್ಟಾನ. ಏ ಗೋವಿಂದಪ್ಪ ಬರ್ತೀಯಲ್ಲಪ್ಪ ಅಣ್ಣ ಅಂದ. ಏ ಮರಯ್ಯ ಇದ ಗಾದ್ಲ ಪದ್ಲ ಬಸ್ ಎಂದು ಆಧಾರ್ ಕಾರ್ಡ್ ಫುಲ್ ಹಾಕವು, ನಿನ್ ರಿಕ್ಷಾನು ಫ್ರೀ ಐತಲ್ಲ, ಎಂತ ಫುಲ್ ಬಗ್ಗಿನೆಲ್ಲ ಸುತ್ತಿರ್ಲಿ ಕರ್ಕೊಂಡು ಹೋಗ್ತಾರೆ. ಹೌದು ಬಿಡು, ನೀ ಹೇಳೋ ಮಾತ ಕರೆಕ್ಟ್ ಐತಿ. ಅವನ ಆ ಗದ್ದಲ್ದಾಗ ಆ ಇದ್ರ ಒಳಗ ಆ ಕಟಮುರ್ದ ಒಳಗ ನಾವು ಬಗ್ಗಿ ಕುಂತ್ರ ಒಳಗ ನಮ್ ನಡಾನ ಶೆಟ್ದೋಗುತ್ತ. ಅಡ್ಡ ಅಲ್ದ ಮತ್ತ ಬಚ್ಚ ಸತಕ್ಕೆ ನಮ್ನ ಕತ್ರ ಕೇಳ್ತಾರ ಮುಚ್ಚಲ ಪಾಪ ಏನೋ ಅವ್ರ ಮನಸ್ಸಿಗೆ ಇದು ಮಾಡ್ಕೊಂಡ ಅವ್ರ ಹೊಟ್ಟಿ ಪಾಡಿಗಾಗಿ ತಮ್ಮ ಹೆಂಡ್ರ ಮಕ್ಕಳು ಜೋಪಾನ ಮಾಡಾಕ ಒಂದ್ ಏನೋ ರಿಕ್ಷಾ ತಂದು ಕಂದು ಕಟ್ಕೊಂಡು ಅವ್ರು ಬಾಳ ಸಾಗಿಸ್ಕೊಂಡ ಹೋಗಿರ್ತಾರ. ಅವ್ರು ಏನ್ ನಿಮ್ಮನ್ನ ಬಗ್ಗೆ ನಿಲ್ಬ ಅಂತ ಕರೀತಾರಲ್ಲ. ಹೌದಲ್ಲ ಮತ್ತೆ ಅಲ್ಲ ಹೌದು ಮತ್ತೆ ರಾತ್ರಿ ಹೊತ್ತನೆ ಡಿಲಿವರಿ ಕೇಸ್ ಆದಲ್ಲಿ ಕಪಾಯಿಗಿದ್ವರ ಇಲ್ಲಿ ಲೋ BP ಆಗಿದ್ರು ಅಲ್ಲಿ ಇವೆಲ್ಲವೂ ರಾತ್ರಿ ಹೊತ್ತನೆ ಕರೆಯಕ್ ಹೋಗಿರಲ್ಲ. ಅವ್ರ ಹೆಂಡ್ರ ಮಕ್ಕಳು ಬಿಟ್ಟು ಬರ್ತಾರಲ್ಲ, ಅವಾಗ ನೀನು ಗೊತ್ತಾಗಲ್ಲ. ಅಯ್ಯಯ್ಯೋ ಹೌದು ಬಿಡ ಮಾವ, ನೀ ಹೇಳೋ ಮಾತು 100ಕ್ಕೆ 100 ಕರೆಕ್ಟ್ ಐತಿ. ಈಗ ಅದು ಏನಾದ್ರು ಯಾಕಾಗ್ಲಿ ನಿಂದ ಹಾರಿಕೋಲ್ ನಮಗ್ ಕಡೆಯಿಂದ ಕುಟ್ಟಿಸ್ ಕೊಡ್ತೀಯಲ್ಲ. ಹೌದು, ನಾ ಎಲ್ಲಿಗೆ ಬಿಟ್ಟಿದ್ನಲ್ಲ. ಗದ್ಲಿತ್ತಂದ್ರೆ ಗಾಡಿ ಗದ್ಲ ಅಲ್ಲಿಗೆ ಬಿಟ್ಟಿ ಓ ಗಾಡಿ ಬಾಳ ಗದ್ದಿತ್ತ. ಆ ಒಂದ್ ಮುದುಕಿ ಇಂದ ಕಾಲ್ ಚಚ್ಕೊಂಡ್ ಕುಂತಿತ್ತು. ಬೇಯಮ್ಮ ಕಾಲೆತ್ತು ಅಂದ. ಹೌದಾ ಸ್ವಲ್ಪ ಕಾಲೆತ್ತು ಅಂದ. ಆಕೆ ಒಂದ ಕಾಲ್ ಎತ್ತಿಲ್ಲ. ಹಾ ಕೇಳಿಲ್ಲ ಹೇಳ್ತೀನಿ, ಎರಡು ಕಾಲ್ ಎತ್ತಮ್ಮ ಹಾರಿಕೋಲು ಸರಿಸ್ತೀನಿ ಅಂತ. ಎಷ್ಟು ಚಂದ ನೀ ಕೇಳಿದೀನಿ. ಆಕೇನು ತಪ್ಪು ತಿಳ್ಕೊಂಡು ಏನೋ ಅಯ್ಯೋ ತಗದು ಒಂದು ಹೊಡೆದು ಬಿಟ್ರೆ ಹೇಳ್ತೀನಿ ಮುಂದ ಕಣ್ಣ ದೀಪ ಹಾಕೊಂಡಿ ಕಾಣವಲ್ಲ ಮತ್ತ ಬಿಡ್ತಾಳ ನಿನಗ. ಅಕ್ಕಿ ಆದ್ ಬರೀ ಹೊಡೆದ ನಾ ಆಗಿದೆ ತೋಡ್ ಕಲ್ಕೊಂಡು ಹೇರ. ಆದ್ರೆ ಏನ ಅನ್ನಪ್ಪ ಒಟ್ಟು ಹೆಂಗಸರ ಕಡೆ ಹೊಡ್ಸ್ಕೊಳಕ್ ಬಾಳ ಹೊಡ್ಸ್ಕೊಂತೀಯಲ್ಲ ನೀ ಅಂತೀನಿ. ಅಲ್ಲ ಪುರುಷತ್ತಿದ್ರೆ ನೀನು ಒಮ್ಮೆ ಹೊಡೆದ ಯಾಕಂತ ಹೇಳೇನ ಯಾರು ಗಾಂಧೀಜಿಯವರು ಒಂದು ಕೈ ಹೊಡೆದ್ರೆ ಇನ್ನೊಂದು ಕೈಲಿ ಹೊಡಿಬೇಕಂತ. ಆಗಿನ ಕಾಲ ಅದಾವ, ಈಗಿನ ಕಾಲ ಇಲ್ಲ. ಮತ್ತೊಂದು ತೆಗೆದು ಹೊಡ್ಯಾರ ಇರ್ತಾರ. ಇರ್ಲಿ ಬಿಡ ಮಾವ, ಒಟ್ಟು ಏನಾರ ಯಾಕಾಗ್ಲಿ ನಿನ್ನ ಹಾರಿಕೊಲಿಲಿ ನನಗ್ ಕಾರ ಕಟ್ಟಿದ್ರೆ ಅಷ್ಟ ಸಾಕು ಮಾವ. ಈ ಜನಕ್ಕೆಲ್ಲ ನಿದ್ದಿ ಬರಾಕತೈತಿ ಇಟ್ಟೋತವ್ರಿಗೆ. ಅವನನ್ನು ಮಾತು ಕೇಕೆ ಬ್ಯಾಸರ ಆಗತ್ತ ಅವ್ರಿಗೆ. ಒಂದ ಹುರುಪ್ನೆ ಪಟ್ನ ಒಂದು ಬಗದು ಬಿಡು. ಹೊಡಿ ಚಾನ್ಸ್. ಹುಡುಗಿ ನನ್ನ ನಿನ್ನ ನಡುವ ನಡೆದಿಲ್ಲ. ಹತ್ತಿರ ಬಂಗಾರ ಮುಟ್ಟತೇನೆ ನಾನಿನ ಬಿಡುವುದಿಲ್ಲ. ಕಾಲೇಜ ತುಂಬ ಓಡಾಡಿ ಹೇಳುತ್ತಿದ್ದಿ ನಾನ ನಿನ್ನ ಗಂಡಂತ. ಮದುವೆಗೆ ಹೊಂಟಿದೆ ಮಂಗಳರ ದಿವಸ ಕರೆಯಲೇನಂತ.
ಗದುಗಿನ ಹೂವ ನನಗ ಕಟ್ಟಲ್ಲ ಮನಗಂಡ ನೋವ. ಮೇಡಮರ ಏನ ಕಮ್ಮಿ ಆತ ಯಾವ ಊರಾಕಿ ಗದನಕ್ಕಿ ಬರ್ತೀಯೇನ ಇಲ್ಲಿ ಯಾಕೆ ಬಂದಿ ನಿನ್ ಹಿಡ್ಕೊಂಡು ಒಲಿಯಕ್ ಬಂದಿ ಕಬಡ್ಡಿ ಆಡಕ್ ಬರ್ತೈತೇನು ಬಾರ್ಲ ನಿಂದ ಆತ ನಂದ ಆತ ನೋಡ್ ಸೊಡ್ಡೊಡಿ ನೋಡು ನೋಡ್ ಬಾರ್ಲ ಸೊಡ್ಡೊಡಿ ಬಾರ್ಲ ಎಲ್ಲೇ ಬಾರ್ಲ ಎಲ್ಲೇ